ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಮಾಡ್ತೀನಿ ರೀ ನಿಮ್ಗೆ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವತ್ತು ನಾ ಏನು ಹೇಳ್ಕೊಡೋದಪ್ಪ ಅಂತಂದ್ರೆ ಬಟಾಟಿ ಬೋಂಡ ವಡಾ ಪಾವ್ ಅಂತಾರಲ್ರಿ ಫ್ರೆಂಡ್ಸ್, ಅದ್ರೊಳಗಿನ ವಡಾ ಮಾಡ್ಬೇಕಂತೀನಿ ರೀ. ಅದನ್ನ ಹೇಳ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡಿರಿ, ಬಟಾಟಿ ಕುದಿಸಿ ಸುಲಿದಿಟ್ಕೊಂಡೀನಿ ರೀ. ಉಳ್ಳಾಗಡ್ಡಿ ತೊಗೊಂಡೀನಿ ರೀ, ಕಟ್ ಮಾಡಿಕೊಂಡು. ಟೊಮಾಟಿ ಕಟ್ ಮಾಡ್ಕೊಂಡೀನಿ ರೀ. ಕೊತ್ತಂಬರಿ ತೊಗೊಂಡೀನಿ ರೀ. ಕರಿಬೇವು ತೊಗೊಂಡೀನಿ ರೀ ಸ್ವಲ್ಪ. ಆಮ್ಯಾಗ ಖಾರ ತೊಗೊಂಡೀನಿ ರೀ. ಎಣ್ಣೆ ತೊಗೊಂಡೀನಿ ರೀ, ಒಂದು ಬಟ್ಲು. ನಮ್ಗೆ ಬೇಕಾದಷ್ಟು ಹಾಕೋದ್ರಿ ಅದಕ್ಕೆ. ಆಮ್ಯಾಗ 3ರಿಂದ 4 ಕಾಳು ಮೆಣಸು ತೊಗೊಂಡೀನಿ ರೀ. ಆಮ್ಯಾಗ 2ರಿಂದ 3 ಲವಂಗ ತೊಗೊಂಡೀನಿ ರೀ. ಆಮ್ಯಾಗ ಜೀರಿಗೆ ತೊಗೊಂಡೀನಿ ರೀ. ಅರಿಶಿನ ಪುಡಿ ತೊಗೊಂಡೀನಿ ರೀ. ಸಾಸ್ಮೆ ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ ರೀ. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಮ್ಯಾಶ್ ಮಾಡ್ಕೋತೀನಿ ರೀ ನಾ ಈಗ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ಮ್ಯಾಶ್ ಮಾಡ್ಕೊಂಡೀನಿ ರೀ ಇದನ್ನು. ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡೋಣ ರೀ. ಬೊಗಣಿ ಇಟ್ಟೀನಿ ರೀ, ಅದ್ರೊಳಗೆ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ. ಎಣ್ಣೆ ಕಾಯ್ದೈತ್ರಿ ಫ್ರೆಂಡ್ಸ್. ಇದ್ರೊಳಗೆ ಮೊದಲು ಲವಂಗ ಹಾಕ್ಕೋಬೇಕ್ರಿ. ಆಮ್ಯಾಗ ಕಾಳು ಮೆಣಸು ಹಾಕ್ತೀನಿ ರೀ. ಆಮ್ಯಾಗ ಸಾಸ್ಮೆ ಹಾಕ್ತೀನಿ ಫ್ರೆಂಡ್ಸ್. ಆಮ್ಯಾಗ ನೋಡಿ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಹಾಕ್ತೀನಿ ರೀ. ಈ ಕರಿಬೇವು ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಇದು ಗೋಲ್ಡನ್ ಕಲರ್ ಬರುತ್ತಾನೆ ಬಿಡಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಉಳ್ಳಾಗಡ್ಡಿ ಸ್ವಲ್ಪ ಕಡಕ್ ಇರಬೇಕು ಅಂದ್ರೆ ಟೇಸ್ಟ್ ಹತ್ತಾಗ ಇದ್ರಾಗ ಒಳಗೆ ಸ್ವಲ್ಪ ಟೊಮೆಟೊ ಹಾಕ್ಕೋತೀನಿ ರೀ. ಟೊಮೆಟೊ ಮಿಕ್ಸ್ ಮಾಡೀನಿ ರೀ. ಒಂದು 2 ನಿಮಿಷ ಫ್ರೈ ಆಗಬೇಕು ರೀ ಅವು. ಈಗ ಅದಕ್ಕೆ ನೋಡಿರಿ ಫ್ರೆಂಡ್ಸ್. ಅರಿಶಿನ ಪುಡಿ ಆದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಅದಾದ್ಮ್ಯಾಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ಈ ರೀತಿ ಆಗೈತೆ ರೀ. ಇದ್ರೊಳಗೆ ನಾವು ಬಟಾಟೆ ಇದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಇದು ಬಟಾಟೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ ಈ ರೀತಿ ಆಗೈತೆ ರೀ. ಇದು ಸ್ವಲ್ಪ ಕಿಚಿಬಿಟ್ಟು ಎಲ್ಲ ಮಿಕ್ಸ್ ಆಗಿ ಒಯ್ಯಂಗೆ ಇಡ್ಬೇಕು ರೀ. ಮ್ಯಾಲೆ ಮುಚ್ಚಂದು 2 ನಿಮಿಷ ರೀ. ಇದಾದ್ಮ್ಯಾಗ ಸಣ್ಣ ಇದು ಕಟ್ಕೋಬೇಕು ರೀ. ವಡೆ ಥರ ಮಾಡ್ಬೇಕು ರೀ. ವಡೆ ಥರ ಕಟ್ಕೋಬೇಕು ರೀ ಫ್ರೆಂಡ್ಸ್. ಇದಂತ ಆಯ್ತು ರೀ. ಈಗ ನೋಡಿರಿ ಫ್ರೆಂಡ್ಸ್, ಅದು ರೆಡಿ ಐತೆ ರೀ. ಒಳಕ್ಕೆ ಬಟಾಟಿ ಪಲ್ಯ ಮಾಡೀನಿ ರೀ. ಪಲ್ಯ ಹುಡ್ಕೊಂಡೀನಿ ರೀ. ಈಗ ಅದು ಎದ್ದಾಗ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಇದು 1 ಕಪ್ 2 ಕಪ್ ಆಗುವಷ್ಟು ಕಡ್ಲೆ ಹಿಟ್ಟು ಜಲ್ನಿ ಹಿಡ್ಕೊಂಡೀನಿ ರೀ ಫ್ರೆಂಡ್ಸ್. ನೀರು ತೊಗೊಂಡೀನಿ ರೀ. ಸ್ವಲ್ಪ ಸೋಡಾ ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ ರೀ. ಸೋಡಾ ತೊಗೊಂಡೀನಿ ರೀ. ಜೀರಿಗೆ ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡಿ. ಈಗ ಇದು 1-2 ಕಪ್ ಹಿಟ್ಟು ಐತಲ್ಲ ರೀ, ಹಿಟ್ಟು ಹಾಕ್ಕೊಳ್ಳೋಣ ರೀ. ಆಮೇಲೆ ಇದಕ್ಕೆ ಸೋಡಾ ಹಾಕ್ಕೊಂಡ್ರಿ. ಸ್ವಲ್ಪ ಹಾಕ್ಬೇಕು ರೀ, ಜಾಸ್ತಿ ಕೆಂಪು ಖಾರ ಜಾಸ್ತಿ ಹಾಕಿದ್ರೆ. ಮತ್ತು ಜೀರಿಗೆ ಹಾಕ್ತೀನಿ ರೀ. ಆಮ್ಯಾಗ ಸ್ವಲ್ಪ ಥೋಡೆ ಅಜ್ವಾನ್ ಹಾಕ್ತೀನಿ ರೀ ಫ್ರೆಂಡ್ಸ್. ಕಲರ್ ಬರ್ಬೇಕಂಥೇಳಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪೌಡ್ರ್ ಹಾಕ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ನೋಡಿರಿ, ಬರ್ರಿ ಸ್ಟಾರ್ಟ್ ಮಿಕ್ಸ್ ಮಾಡೋಣ ರೀ.
ಇದನ್ನು ಮೊದಲು ಇಷ್ಟು ಮಿಕ್ಸ್ ಮಾಡಬೇಕ್ರಿ. ಇದನ್ನು ಕೈಯಿಂದಾನೇ ಚೆಂದಂಗೆ ಕಲಿಸ್ಕೋಬೇಕ್ರಿ ಫ್ರೆಂಡ್ಸ್. ಅದು ಮಿಕ್ಸ್ ಆಗ್ಬೇಕ್ರಿ. ಎಲ್ಲ ನೀರು ಸ್ವಲ್ಪ ಹಾಕ್ಕೋಬೇಕ್ರಿ ಹದ ನೋಡ್ಕೊಂಡು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಆಗ್ಬೇಕ್ರಿ. ಬರ್ರಿ ಸ್ಟಾರ್ಟ್ ಮಾಡೋದು. ಇನ್ನು ನೋಡ್ರಿ, ಇದನ್ನು ವಡೆ ಮಾಡೋಕ್ಕಂತೇಳಿ ಕಡ್ಲೆ ಹಿಟ್ಟು ಕಲಸಿನ್ರಿ. ಈಗ ನೋಡ್ರಿ ಇದನ್ನು ಇದ್ರಾಗ ಎದ್ಕೋಬೇಕ್ರಿ. ಬಟಾಟಿ ಈ ಥರ ಮಾಡ್ಬೇಕ್ರಿ. ಅಲ್ಲಿ ಅದನ್ನ ಮಾಡಿಟ್ಟಿದ್ರಿ, ಹಿಂಗೆ ಆಗ್ಬೇಕು ನೋಡ್ರಿ. ಈ ರೀತಿ ಮಾಡ್ಕೋಬೇಕ್ರಿ. ತಿನ್ರಿ, ಎಣ್ಣೆ ಕಾಯ್ದೈತ್ರಿ. ಇವಕ್ಕನ್ನ ಎಣ್ಣೆ ಬಿಡೋಣ ಬರ್ರಿ. ಈ ರೀತಿ ಆಗ್ತಾವೆ ನೋಡ್ರಿ. ಇನ್ನು ಚಮಚದಲ್ಲಿ ಹಿಂಗೆ ಬಿಡಾತೀನಿ ರೀ. ಹಿಂಗೆ ಬಿಡಬೇಕ್ರಿ. ಒಂದು ಆಮೇಲೆ ಮತ್ತೊಂದು ಬಿಡ್ತೀನಿ ನೋಡ್ರಿ. ನೋಡ್ರಿ ಈ ರೀತಿ ಬಿಟ್ಕೋಬೇಕ್ರಿ. ಈಗ ನೋಡ್ರಿ ಈ ರೀತಿ ಆಗ್ಯಾವ್ರಿ. ಕುರಿ ಹಾಕ್ಬೇಕ್ರಿ. ಕುರಿ ನೋಡ್ರಿ ಆಗ್ತಾವೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಪೇಪರ್ನೇ ಹಾಕ್ಬೇಕ್ರಿ. ಎಲ್ಲ ಎಣ್ಣೆ ಹಿಂಗ್ತಾವ್ರಿ ಅವು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಆಗ್ತಾವ್ರಿ. ಗರಿ ರುಚಿಯಾದ ಖಡಕ್ ವಡೆ ರೆಡಿಯಾಗ್ಯಾವ್ರಿ ಫ್ರೆಂಡ್ಸ್. ಬರ್ರಿ, ಇನ್ನಷ್ಟು ಅದಾವು, ಅವಷ್ಟು ಹಾಕೊಂಡು ಬರ್ರಿ ಫ್ರೆಂಡ್ಸ್. ಈಗ ಬರ್ರಿ ಫ್ರೆಂಡ್ಸ್, ಹಾಕೊಂಡ್ರಿ. ನೋಡ್ರಿ ಈ ರೀತಿ ಬರ್ತಾವ್ರಿ. ಹಿಂಗೆ ಹಾಕ್ಬೇಕ್ರಿ. ಚಮಚಲಿ ಚಂದ ಬರ್ತಾವ್ರಿ. ಹಾಕ್ಕೋಬೇಕ್ರಿ. ನೀವು ಜಾಸ್ತಿ ಅಳಸು ಆಗಿರ್ಬಾರ್ದು, ಜಾಸ್ತಿ ಗಟ್ಟಿನೂ ಆಗಿರ್ಬಾರ್ದ್ರಿ. ಇಲ್ಲ ಅಂತಂದ್ರೆ ಜಾಸ್ತಿ ಆದ್ರೆ ಗಟ್ಟಿ ಆಯ್ತಂದ್ರೆ ಸರ್ಕೊಂಡು ಕುಂದಿರ್ತೇವೆ, ಗಂಟು ಹಾಕವ್ರಿ. ಇಲ್ಲ ಅಂತಂದ್ರೆ ಆಳಸು ಆಯ್ತಂದ್ರೆ ಎಲ್ಲ ಸರ್ದು ಬರೀ ಬಟಾಟಿ ಬರ್ತೈತ್ರಿ. ಈ ರೀತಿ ಹಾಕ್ಬೇಕ್ರಿ. ಸ್ವಲ್ಪ ಕುದಿಬೇಕ್ರಿ ಅವ. ಈ ರೀತಿ ಆಗ್ಯಾವ್ರಿ ಫ್ರೆಂಡ್ಸ್. ಇದನ್ನ ತಿರುಗಿ ಹಾಕೊಂಡು ಬರ್ರಿ. ಈಗ ನೋಡ್ರಿ ಹಿಂಗಾಗ್ಯಾವ್ರಿ ಫ್ರೆಂಡ್ಸ್. ಮತ್ತು ಅದನ್ನ ಇದ್ರಾಗ ಹಾಕೀನ್ರಿ. ಇಲ್ಲಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಹಾಕವ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ವಡೆ ಬೋಂಡ ರೆಡಿ ಆಗ್ಯಾವ್ರಿ. ಅದ್ರೊಳಗೆ ಪಾವ್ ಇದ್ರೆ ಪಾವ್ ಹಚ್ಕೋಬೋದ್ರಿ. ಪಾವ್ ಬ್ಯಾಡ ಅನಿಸ್ತಪ್ಪ ಅಂತಂದ್ರೆ ನಾ ಅದ್ರೊಳಗೆ ನೀವು ಟಮಾಟಿ ಚಟ್ನಿ ಹೇಳ್ಕೊಡ್ತೀನಿ ರೀ. ಅದನ್ನು ಮಾಡೋಣ ಬರ್ರಿ ಫ್ರೆಂಡ್ಸ್. ಇದಿಷ್ಟು ಒಂದು 4-5 ಟಮಾಟಿ ಹೆರ್ಚಿ ಎಲ್ಲ ಸೊಪ್ಪಿ ತೆಗೆದು ಇಟ್ಕೊಂಡಿನಿ. ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ. ಸಾರಿ ಫ್ರೆಂಡ್ಸ್, ಇದನ್ನು ಸುಲಿಬಾರ್ದ್ರಿ, ಹಾಗೆ ತೊಗೋಬೇಕ್ರಿ. ಮತ್ತು ಒಂದು 4 ಕಾಳು ಮೆಂತ್ಯ ತೊಗೊಂಡಿನಿ. ಆಮ್ಯಾಗ ಜೀರಿಗೆ ತೊಗೊಂಡಿನಿ. ಆಮ್ಯಾಗ ಕರಿಬೇವು ತೊಗೊಂಡಿನಿ. ಮತ್ತು ಚಕ್ಕೆ ತೊಗೊಂಡಿನಿ. ಸ್ವಲ್ಪ ತೊಗೋಬೇಕ್ರಿ, ಜಾಸ್ತಿ ತೊಗೋಬಾರ್ದ್ರಿ ಇದಕ್ಕೆ. ಆಮ್ಯಾಗ ಒಂದು 4 ಕಾಳು 2 ಕಾಳು ಮೆಣಸು ತೊಗೊಂಡಿನಿ. 2 ಕಾಳು ಲವಂಗ, ಮತ್ತಿದು ಚಕ್ರ ಮಗ್ಗಿ ತೊಗೊಂಡಿನಿ. ಇದನ್ನು ಆಮ್ಯಾಗ ಕೊತ್ತಂಬರಿ ತೊಗೊಂಡಿನಿ. ಎಣ್ಣೆ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ಇದ್ರಾಗ ತೋರಿಸಿಲ್ರಿ ನಾನು. ಮತ್ತು ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಖಾರ ತೊಗೊಂಡಿನಿ. ಹತ್ತುವಷ್ಟು ಉಪ್ಪು ತೊಗೊಂಡಿನಿ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡಿ. ಈಗ ನೋಡ್ರಿ ಫ್ರೆಂಡ್ಸ್, ಬೊಗಣಿ ಕಾದೈತ್ರಿ. ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಚಂದ ಆಕೈತ್ರಿ ಇದು. ನೋಡ್ರಿ ಈಗ ಅದಕ್ಕೆ ಜೀರಿಗೆ ಹಾಕ್ತೀನಿ ಫ್ರೆಂಡ್ಸ್.
ಈಗ ನೋಡಿರಿ ಅದರೊಳಗೆ ಫಸ್ಟಿಗೆ ಬೆಳ್ಳುಳ್ಳಿ ಹಾಕೋತೈತ್ರಿ ಫ್ರೆಂಡ್ಸನ್ನ. ಈಗ ಜೀರಿಗೆ ಹಾಕೊಂಡು ಬೆಳ್ಳುಳ್ಳಿ ಹಾಕೊಳತ್ತೀನಿ ರೀ. ಈಗ ನೋಡಿರಿ ಕಾಳು ಮೆಣಸು ಲವಂಗ ಚಕ್ಕೆ ಹೋಗಿದ್ದೀನಿ ರೀ, ಹಾಕೋತೀನಿ ರೀ. ಆಮೇಲೆ ಕೊತ್ತಂಬರಿ ಹಾಕೋತೀನಿ ರೀ. ನೋಡಿರಿ ಫ್ರೆಂಡ್ಸ್, ಮತ್ತು ರುಚಿ ತಕ್ಕಷ್ಟು ಖಾರ ಹಾಕೊತೀನಿ ರೀ. ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈ ರೀತಿ ಕುದಿಬೇಕು ರೀ ಎಣ್ಣೆಯಾಗ. ಇದಾದ್ಮೇಲೆ ಇದಕ್ಕೆ ಟಮಾಟಿ ಹಾಕ್ಕೋಬೇಕು ರೀ. ಇದನ್ನು ಒಂದು 2 ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದೊಂದು 2-5 ನಿಮಿಷ ಕುದಿಸಿದ್ರೆ ಈ ರೀತಿ ಕಲರ್ ಬರ್ತೈತೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಹಿಂಗಾಗ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ರುಚಿಯಾದ ವಡೆ ಬೋಂಡ ರೆಡಿ ಆಗ್ಯಾವ್ರಿ. ನೋಡಿರಿ ಫ್ರೆಂಡ್ಸ್, ಈಗ ನಿಮ್ಗೆ ತೋರಿಸ್ತೀನಿ ರೀ ಯಾವ ರೀತಿ ಆಗ್ಯಾವಂತ್ರಿ. ನೋಡಿರಿ ಈ ರೀತಿ ಮೃದುವಾಗಿ ಬರ್ತಾವ್ರಿ ಫ್ರೆಂಡ್ಸ್. ಈಗ ಟಮಾಟಿ ಚಟ್ನಿ ಇದನ್ನು ಹಚ್ಕೊಂಡು ತಿಂದ್ರೆ ಮಸ್ತ್ ಆಕತ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದ್ರೆ ಟ್ರೈ ಮಾಡಿರಿ ಮನ್ಯಾಗ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಫ್ರೆಂಡ್ಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.